ಯಾವ ಪಕ್ಷದವರು ನೆಕ್ಸ್ಟ್ MP ಆಗ್ಬೇಕು ಸರ್ ಇಲ್ಲಿ? ನಮಗೆ ಮೋದಿ ಸರ್ಕಾರ ಬಂದ್ರೆ ಒಳ್ಳೇದು. ಮೋದಿ ಆದ್ರೆ ಒಳ್ಳೇದು, ಇನ್ ಯಾರು ಬಂದ್ರು ಆಗಲ್ಲ. ಸರ್ ಈಗ ಕಾಂಗ್ರೆಸ್ ಯಾಕೆ ಬೇಡ ಸರ್? ನೋಡ್ತಾ ಇದೀವಲ್ಲ, ಎಲ್ಲ ಫ್ರೀ ಮಾಡ್ಬಿಟ್ಟು ಜನಗಳಿಗೆ ತೊಂದರೆ ಆಗದೆ. ಯಾವ ಮತದಾರರ ಹೆಚ್ಚಿದ್ದಾರೆ ಸರ್? ಈ ಭಾಗದಲ್ಲಿ ಬಿಜೆಪಿ ಮತದಾರರು ಜಾಸ್ತಿ ಇರೋದು. ಹೌದು. ನರೇಂದ್ರ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಅವ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ ನಾವು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ಮ ಅನುಭವದಲ್ಲಿ ಅವ್ರೇನು ಅನುಕೂಲತೆ ಏನಿಲ್ಲ ಈ ನಡುವೆ. ಆಡಳಿತ ಹೇಗ್ ನಡೆಸ್ತಾ ಇದೆ ಸರ್ ಕಾಂಗ್ರೆಸ್? ಈ ಕಾಂಗ್ರೆಸ್ ಬಂದ್ಮೇಲೆ ಬೆಲೆ ಜಾಸ್ತಿ ಆಗಿರೋದು. ಕಾಂಗ್ರೆಸ್ ಏನಿಗೆ ಬರ್ತು ಅನ್ನೋದೇ ಗೊತ್ತಿಲ್ಲ, ಜನಗಳಿಗೆ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಗ್ಯಾರಂಟಿ ಕೊಡ್ಬೇಕಿತ್ತ ಕೊಡ್ಬಾರ್ದಿತ್ತ? ಕೊಡಬಾರ್ದಿತ್ತು. ಇನ್ನು ಬಡವರಿಗೆ ಇಲ್ಲ 60 ವರ್ಷ ಆದವರಿಗೆ ಅನುಕೂಲ ಮಾಡ್ಕೊಟ್ಟಿದ್ರು ಅಂದ್ರೆ ಚೆನ್ನಾಗಿರೋದು. ಫ್ರೀ ಕೊಟ್ಟಿದ್ದು ಭಾರಿ ಅಧ್ವಾನ ಆಯ್ತು. ಫ್ರೀ ಯಾವುದೇ ಕಾರಣಕ್ಕೂ ಕೊಡಬೇಡ್ದಾಯ್ತು. 5 ವರ್ಷ ಆಡಳಿತ ನಡೆಸುತ್ತಾ ಕಾಂಗ್ರೆಸ್? ಅದು ದೈವಿಚ್ಛೆ, ಅದ್ ನಾವು ಹೇಳೋದಿಕ್ಕೆ ಆಗಲ್ಲ. ಸದ್ಯ ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬೊಮ್ಮನಹಳ್ಳಿಯಲ್ಲಿದ್ದೀನಿ. ಇಲ್ಲಿನ ಶಾಸಕರು ಸತೀಶ್ ರೆಡ್ಡಿ ಅವರು ಬಿಜೆಪಿಯಿಂದ, ಜೊತೆಗೆ ಇಲ್ಲಿನ ಸಂಸದರು ತೇಜಸ್ವಿ ಸೂರ್ಯ ಅವರು ಕೂಡ ಬಿಜೆಪಿ ಅವರು. ಹಾಗಾದ್ರೆ ಇಲ್ಲಿ ಅಭಿವೃದ್ಧಿ ಆಗಿದ್ಯಾ ಏನು? ಜೊತೆಗೆ ಇಲ್ಲಿನ ಜನರು ಏನ್ ಹೇಳ್ತಾರೆ, ಈ ಬಾರಿ ಯಾರು ಸಂಸದರಾಗಬೇಕು, ಯಾವ ಪಕ್ಷದಿಂದ ಆಗ್ಬೇಕು ಅಂತ ಹೇಳ್ತಾರೆ. ಸದ್ಯ ನಾನು ಬೊಮ್ಮನಹಳ್ಳಿಯ ಕಾವೇರಿ ನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಸೊ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರಿಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಯಾವ ಪಕ್ಷದವರು ನೆಕ್ಸ್ಟ್ MP ಆಗ್ಬೇಕು ಸರ್ ಇಲ್ಲಿ? ಮೋದಿ ಅವರೇ ಯಾಕೆ ಆಗ್ಬೇಕು? ಅವ್ರು ಸಾಕಷ್ಟು ಅನುಕೂಲ ಮಾಡ್ಕೊಟ್ಟವ್ರೆ, ಅವರೇ ಬರ್ಬೇಕು ಅಂತ ನಮ್ಮ ಉದ್ದೇಶ. ಓಕೆ ಹೌದು. ಓಕೆ ಸರ್, ಈಗ ಕಾಂಗ್ರೆಸ್ ಯಾಕೆ ಬೇಡ ಸರ್? ಅದು ಈಗ ನೋಡ್ತಾ ಇದೀವಲ್ಲ, ಎಲ್ಲ ಫ್ರೀ ಮಾಡ್ಬಿಟ್ಟು ಜನಗಳಿಗೆ ತೊಂದರೆ ಆಗದೆ. ಒಂದು ಬಸ್ಗೆ ಹೋಗಿ ಒಂದು ಎಲ್ಲದ್ರಲ್ಲೂ ತೊಂದರೆನೇ. ಇನ್ನು ಇಲ್ಲಿ ಬೆಲೆ ಜಾಸ್ತಿ ಆಗದೆ, ಎಲ್ಲ ಅನುಕೂಲ ಕಡಿಮೆ ಆಗದೆ. ನಮಗೆ ಮೋದಿ ಸರ್ಕಾರ ಬಂದ್ರೆ ಒಳ್ಳೇದು. ಓಕೆ, ಈಗ ನೀವು ನಾನು ಯಾರು ಸಂಸದರಾಗಬೇಕು ಅಂತ ಕೇಳಿದಾಗ ಮೋದಿ ಅಂತ ಹೇಳಿದ್ರಿ, ಅದ್ರ ಅರ್ಥ ಬಿಜೆಪಿ ಅವರು ಇಲ್ಲಿ ಸಂಸದರಾಗಬೇಕು ಅಂತ. ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರು, ಸೊ ಹೇಗೆ ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್? ಅವರು ಸಾಕಷ್ಟು ಮಾಡವ್ರೆ, ಬಟ್ ನಮ್ಗೆ ಈ ಕಡೆ ಅವರು ಜಾಸ್ತಿ ಬಂದಂಗಿಲ್ಲ. ನೋಡ್ಬೇಕು. ಶಾಸಕರು ಸತೀಶ್ ರೆಡ್ಡಿ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಬೊಮ್ಮನಹಳ್ಳಿ ಅಭಿವೃದ್ಧಿ ಆಗಿದೆಯಾ ಹೇಗೆ ಸರ್? ಹೌದು, ಅಭಿವೃದ್ಧಿ ಆಗಿದೆ. ಇಡೀ ಮಂಗಮ್ಮನ ಪಾಳ್ಯ, ನೀಲಕಂಠೇಶ್ವರ ಹೊಣೆ, ಬಟ್ ಸೋಮಸಂದ್ರ ಪಾಳ್ಯ, ಹೊಸಪಾಳ್ಯ, ಈ ಕಡೆ ಎಲ್ಲ ಇವ್ರದೆಲ್ಲ ಇಲ್ಲಿ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟವ್ರು. ಓಕೆ, ಬೊಮ್ಮನಹಳ್ಳಿಯಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ ಹೇಗೆ? ಯಾಕಂದ್ರೆ ಬೆಂಗಳೂರಿನಲ್ಲಿ ಈಗಾಗಲೇ ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ. ಸಾಕಷ್ಟು ಏರಿಯಾಗಳಲ್ಲಿ ಕುಡಿಯೋ ನೀರು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಏನಾದ್ರೂ ಸಮಸ್ಯೆಗಳಿದೆಯಾ ಸರ್ ಇಲ್ಲಿ? ನೀರಿನ ಸಮಸ್ಯೆ ಈಗ 1 ತಿಂಗಳಿಂದ ಸಮಸ್ಯೆ ನಡೀತಾ ಇದೆ, ಮುಂದಕ್ಕೆ ನೋಡ್ಬೇಕು. ಓಕೆ, ಹೌದು. ಈಗ ಹಾಲಿ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಅಥವಾ ಏನಾದ್ರೂ ಬಿಜೆಪಿಯಿಂದ ಚೇಂಜ್ ಮಾಡ್ಬೇಕಾ ಹೇಗೆ ಸರ್? ಅವರಿಗೆ ಕೊಡಬೇಕು ಅಂತ ಉದ್ದೇಶ. ಓಕೆ, ಇಲ್ಲಿ ಯಾವ ಮತದಾರರ ಹೆಚ್ಚಿದ್ದಾರೆ ಸರ್ ಈ ಭಾಗದಲ್ಲಿ? ಈ ಭಾಗದಲ್ಲಿ ಬಿಜೆಪಿ ಮತದಾರರು ಜಾಸ್ತಿ ಇರೋದು. ಓಕೆ, ಈ ಬಾರಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದರಿಂದ ಇನ್ನೂ ಸಹಾಯ ಆಗತ್ತಾ ಹೆಚ್ಚಿನ ಸೀಟ್ ಬರೋದಕ್ಕೆ ಹೇಗೆ? ಅದು ಹೆಚ್ಚಿನ ಸೀಟು ಬರುತ್ತೆ ಅಂತ ನಾವು ಹೆಂಗೆ ಹೇಳಕ್ಕಾಯ್ತದೆ ಮೇಡಮ್ರೆ? ಅದು ನೋಡ್ಬೇಕು, ಈಗ ಕಾದು ನೋಡ್ಬೇಕಷ್ಟೇ. ಓಕೆ, ಈಗ ಬೆಂಗಳೂರು ದಕ್ಷಿಣ ಅಂತ ಬಂದ್ರೆ ಕಳೆದ ಬಾರಿ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರಿಗೂ ಟಿಕೆಟ್ ಕೊಡ್ಬೇಕು ಅಂತ ಒಂದಷ್ಟು ಆಗ್ರಹ ಕೇಳಿ ಬಂದಿತ್ತು 2019ರಲ್ಲಿ. ಸೊ ಈ ಬಾರಿ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ, ತೇಜಸ್ವಿ ಸೂರ್ಯ ಅವ್ರಿಗೆ ಕೊಡ್ಬೇಕಾ ಸರ್? ತೇಜಸ್ವಿ ಸೂರ್ಯ ಅವ್ರಿಗೆ ಕೊಡಬೇಕು ಅಂತ ಐತೆ. ಯಾಕೆ ಏನೋ ಯಂಗ್ ಲೀಡರ್ ಅಂತಾನ ಹೇಗೆ? ಹೌದು, ಮುಂದಿನ ಯುವಕರು ಅವರು ಮುಂದಕ್ಕೆ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ. ಈಗ ವಯಸ್ಸಾದ್ರೆ ಕೊಟ್ಟವ್ರಿಗೆ ಏನ್ ಮಾಡ್ತಾರೆ? 28 ಲೋಕಸಭಾ ಕ್ಷೇತ್ರಗಳಿದೆ. ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು? ಅದು ಏನ್ 100 ಬರ್ಬೋದು ಅಂತ ನಮ್ಮ ಅನಿಸಿಕೆ. ಓಕೆ, ಅಲ್ಲಲ್ಲ 28 ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಕರ್ನಾಟಕದ ಕೇಳಿದ್ದು. ಕರ್ನಾಟಕದ 28ರಲ್ಲಿ ಒಂದು 25 ಸೀಟ್ ಬರ್ಬೋದು ಅಂತ. ಮೈತ್ರಿ ಹೌದು. ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ಕಾಂಗ್ರೆಸ್ಗೆ ಒಂದು 20 ಬರ್ಬೋದು ಈ ಸರಿ. ಓಕೆ, ಅಂದ್ರೆ ಇಲ್ಲೂ ಕೂಡ ಬಿಜೆಪಿ ಮೆಜಾರಿಟಿ ಓಟ್ ಬರುತ್ತೆ ಅಂತ ಹೇಳ್ತೀರಾ? ಯಾಕಂದ್ರೆ ಶಾಸಕರು ಬಿಜೆಪಿ ಅವ್ರು ಇರೋದ್ರಿಂದ. ಹೌದು, ಒಪ್ಪು ಐತೆ, ಬರುತ್ತೆ. ಬಿಜೆಪಿ ಇಲ್ಲಿ ಬರುತ್ತೆ ಅಂದ್ರೆ ಪಕ್ಕ ಹೇಳ್ಬೋದು. ಓಕೆ, ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಒಳ್ಳೆ ವ್ಯಕ್ತಿ, ಬಟ್ ನಮ್ಗೆ ನಾವು ಕಂಡಂಗೆ ಈ ಕಡೆ ಎಲ್ಲ ಒಳ್ಳೆ ವ್ಯಕ್ತಿಯಿಂದ ನಮ್ಗೆ ಅನಿಸುತ್ತೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಸರ್? ಅವ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ನಾವು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಬಟ್ ಯಾವ ಉದ್ದೇಶನೂ ಇಲ್ಲ. ಚೆನ್ನಾಗಿ ಮಾಡ್ತಾರೆ, ಅವರೇ ಬರಲಿ ಅಂತ ನಮ್ಗೆ ಅನಿಸುತ್ತೆ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರದ್ದೇನು, ಅವರು ಏನು ಹೇಳಕ್ಕಾಗಲ್ಲ. ಅವ್ರ ಬಗ್ಗೆ ನಾವು ಏನು ಮಾತಾಡೋಕ್ಕಾಗಲ್ಲ. ನಾವು ಅವ್ರ ಕಂಡಂಗೆ ನಮ್ಮ ಅನುಭವದಲ್ಲಿ ಅವ್ರೇನು ಅನುಕೂಲತೆ ಏನಿಲ್ಲ ಈ ನಡುವೆ. ಹೌದು, ಕಾಂಗ್ರೆಸ್ ಅವ್ರದ್ದೆಲ್ಲ ಏನು ಬರೀ
ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, 5 ಗ್ಯಾರಂಟಿಗಳನ್ನ ಕೂಡ ಕೊಡ್ತಾ ಇದೆ. ಆಡಳಿತ ಹೇಗ್ ನಡೆಸ್ತಾ ಇದೆ ಸರ್ ಕಾಂಗ್ರೆಸ್? ಈಗ ಹೊಸ ಜನಕ್ಕೆ ಬಂದೈತೆ, ಹೊಸ ಜನಕ್ಕೆ ಬಂದಿಲ್ಲ. ಈಗ ಬಂದಿರೋರಿಗೆ ಬರಲಿ, ಅವರೇ ಬರಲಿ ಅಂತ ಒಬ್ರು ಹೇಳ್ತಾರೆ. ಈಗ ಬರ್ದಿದ್ರೆ ಏನಂತಾರೆ, ನಮ್ಗೆ ಅನುಕೂಲ ಇಲ್ಲ, ಅವ್ರು ಬರೋದೇ ಬೇಡ ಅಂತ ಅಂತಾರೆ. ಇದಕ್ಕೇನು ಹೇಳೋದು ನಾವು? ಅವರು ಅದು ಈ ಗ್ಯಾರಂಟಿ ಕೊಡದಿದ್ದೇ ಪರವಾಗಿಲ್ಲ. ಈ ರೈಟ್ಗಳ ಬೆಲೆ ಜಾಸ್ತಿ ಆಗೈತಲ್ವಾ, ಹಾಗೆ. ಬೆಲೆ ಏರಿಕೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು, ಈ ಕಾಂಗ್ರೆಸ್ ಬಂದ ಮೇಲೆ ಬೆಲೆ ಜಾಸ್ತಿ ಆಗಿರೋದು. ಅದಕ್ಕೆ ಮುಂಚೆ ಇದು ಯಾರು ಇರಲಿಲ್ಲ. ಇಲ್ಲಿ ಕೊಡೋದು, ಅಲ್ಲಿ ತಗೊಳ್ಳೋದು ಅಷ್ಟೇ. ಈಗ 2,000 ಲೇಡೀಸಿಗೆ ಕೊಡ್ತಾವ್ರೆ, ಈ 500 ರೂಪಾಯಿ ರೇಷನ್ ಕೊಡ್ತಾರೆ. ಕೊಡೋದು 8 5 kg ಅವ್ರು ಹೇಳಿರೋದು, ಅದ್ರ ಕೊಡೋದು 4-3 kg. ಏನಲ್ಲಿ ಅನುಕೂಲ ಆಯ್ತು ಅಲ್ಲಿಗೆ? ಅದು ಸರಿಯಾಗಿ ಕೊಡಲ್ಲ. ಗ್ಯಾರಂಟಿ ಕೊಡ್ಬೇಕಿತ್ತ ಕೊಡಬಾರ್ದಿತ್ತ ಸರ್? ಕೊಡಬಾರ್ದಿತ್ತು. ಇನ್ನು ಬಡವರಿಗೆ ಇಲ್ಲ 60 ವರ್ಷ ಆದವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ರು ಅಂದ್ರೆ ಚೆನ್ನಾಗಿರೋದು. ಈಗ ಅವರು ಕೊಟ್ಬಿಟ್ಟೇ ಪ್ರಯೋಜನ. ಈಗ ಕರೆಂಟ್ ಬಿಲ್ಲು ಫ್ರೀ ಮಾಡವ್ರೆ, ಡಬಲ್ ಮಾಡವ್ರೆ ಈಗ ಅದನ್ನು. ಏನು ಮಾಡೋದು ಈಗ? ಪ್ರಯೋಜನ ಆಗ್ತಾ ಇಲ್ಲ ಹಾಗಾದ್ರೆ? ಇಲ್ಲ, ಅದೇ ಯಾರೋ 2,000 ಬರೋರ್ಗೆ ಅನುಕೂಲ ಅವ್ರು ಹೇಳ್ಬೋದು ಅಷ್ಟೇ, ನಾವಂತೂ ಹೇಳಲ್ಲ. ಬೆಲೆ ಏರಿಕೆ ಜಾಸ್ತಿ ಆಗಿದೆಯಾ ಎಲ್ಲದು? ಹೌದು, ಎಲ್ಲ ಜಾಸ್ತಿ ಆಗಿದೆ. ಈಗ MRP ನೋಡಿ, ಇವತ್ತು ತಗೊಳ್ಳಿ 25 ಇರೋದ ಬರೋಸರಿಗೆ ನೋಡಿ, ಅದೇ MRP 45 ರೂಪಾಯಿ ಆಗಿರ್ತದೆ. ಜನ ಬೇಸತ್ತಿದಾರ ಹಾಗಾದ್ರೆ ಬೆಲೆ ಏರಿಕೆಯಿಂದ? ಯಾರನ್ನ ಬೇಕಾದ್ರೆ ಕೇಳಿ, ಈ ಸರ್ಕಾರ ಬೇಕಾ ಬೇಡ? ಏನ್ ಹೇಳ್ತಿದ್ದಾರೆ ಸರ್ ಜನ? ಅದೇ ಬೇಡ, ಈ ಸರ್ಕಾರವೇ ಬೇಡ. ಸರ್ ತಮ್ಮ ಹೆಸರು? ನಾವು ಹಾಸನ ಜಿಲ್ಲೆಯವ್ರು, ನಾವು ಇಲ್ಲಿ ನೆಂಟ್ರಾಗಿ ಬಂದಿರೋದು. ಓಕೆ, ಪರವಾಗಿಲ್ಲ, ಹಾಸನದಾದ್ರೂ ಮಾತಾಡೋಣ. ಅಲ್ಲಲ್ಲ, ಇಲ್ಲಿ ವಿಚಾರ ಬಿಟ್ಟು ಇಲ್ಲಿ ವಿಚಾರ ಬಿಟ್ಟು ಮಾತಾಡೋಣ. ಸರ್, ಈಗ ಪ್ರಧಾನಿ ಯಾರಾಗ್ಬೇಕು ಅಂದ್ರೆ ಯಾರಾಗ್ಬೇಕು? ಮೋದಿನೇ ಆಗ್ಬೇಕು. ನಮ್ಮ ಇದಕ್ಕೆ ಮೋದಿನೇ ಆಗ್ಬೇಕು ಅಂತ ನಮ್ಮ ಅಭಿಪ್ರಾಯ. ಓಕೆ, ಮೋದಿ ಅವರೇ ಯಾಕೆ ಆಗ್ಬೇಕು ಸರ್? ಮೋದಿ ಅವರು ಯಾಕೆ ಅಂದ್ರೆ ಕೆಲವು ಜನಕ್ಕೆ ಅನುಕೂಲ ಮಾಡಿದ್ದಾರೆ. ಸಾಕಷ್ಟು ನಮ್ಮ ಹಿಂದೂ ಇದು ಧರ್ಮ ಭಾರಿ ಇದ್ ಮಾಡಿದ್ದಾರೆ. ಅದರಿಂದ ನಮ್ಗೆ ಮೋದಿ ಬರಬೇಕು ಅನ್ನೋ ನಮ್ಮ. ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ? ರಾಹುಲ್ ಗಾಂಧಿ ಅದೇನು ನಮಗ್ ಗೊತ್ತಿಲ್ಲ, ಅವಕ್ಕೂ ನಮಗೂ ಸಂಬಂಧ ಇಲ್ಲ. ಏನಿದ್ರು ಮೋದಿ ಅವರು ನಮ್ಗೆ ಇದಾಗುತ್ತೆ. ಈ ಬಾರಿ ಚುನಾವಣೆಗಾಗಿ ಈ ಬಾರಿ ಆಗ್ಬೇಕು ಅಂದ್ರೆ ಮೋದಿ ಆದ್ರೆ ಒಳ್ಳೇದು, ಇನ್ಯಾರು ಬಂದ್ರು ಆಗಲ್ಲ. ಈ ಬಾರಿ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದ್ರ ಬಗ್ಗೆ ನಮ್ಗೇನು ಇದಿಲ್ಲ, ಮಾತಿಲ್ಲ. ಅವ್ರವ್ರು ಅಂಡರ್ಸ್ಟ್ಯಾಂಡು ಇದಾಗ್ಬೇಕು ಹೊರತು ನಮಗೂ ಅದಕ್ಕೂ ನಾವು ಮಾತಾಡೋ ಅಂಥದ್ದು ಏನಿಲ್ಲ ಅದ್ರ ಬಗ್ಗೆ. ಹಾಸನದ ರಾಜಕೀಯ ಮಾತಾಡೋದಾದ್ರೆ ಹೇಗಿದೆ ಅಲ್ಲಿ ಲೆಕ್ಕಾಚಾರ? ಯಾರ್ ಪರವಾಗಿದ್ದಾರೆ ಜನರು? ಜನ ಅಂದ್ರೆ JDS ಜಾಸ್ತಿ ಅಲ್ಲಿ. ನಮ್ಮ ಹಾಸನ ಜಿಲ್ಲೆ JDS, ದೇವೇಗೌಡರು. ಇದು ಯಾರು ನಿಂತ್ಕೊಬೇಕು ಸರ್ ಈ ಸಲ ಹಾಸನದಿಂದ? ಯಾರು ನಿಲ್ತಾರೆ ಅನ್ನೋದು ಇನ್ನ ಗೊತ್ತಿಲ್ಲ, ಯಾರಿಗೆ ಟಿಕೆಟ್ ಇದೆ ಅನ್ನೋದು ಇನ್ನ ಗೊತ್ತಿಲ್ಲ. ಅದ್ರ ಬಗ್ಗೆ ನಮ್ಮ ಹೇಳೋ ಅಂತದ್ದು ಏನಿಲ್ಲ. ಮೋಸ್ಟ್ಲಿ ಅಂದ್ರೆ ದೇವೇಗೌಡ್ರೆ ನಿಲ್ಬಹುದು ಅಂತ ಅಲ್ಲಿ. ಅಲ್ಲ, ಈಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ JDS ಕ್ಯಾಂಡಿಡೇಟ್ ಬರ್ದೆ ಬಿಜೆಪಿ ಕ್ಯಾಂಡಿಡೇಟ್ ಬಂದ್ಬಿಟ್ರೆ ಏನಾಗುತ್ತೆ ರಾಜಕೀಯ? ಇಲ್ಲ, ಎರಡು ಒಂದೇ ಅಲ್ವಾ? ಎರಡು ಒಂದ್ ಮಾಡಿದಾರಲ್ಲ, JDS BJP ಎರಡು ಒಂದಾಗಿದ್ದಲ್ಲ, ಅದಕ್ಕೆ BJP ಬಂದ್ರು ಪರವಾಗಿಲ್ಲ. ಅಲ್ಲ, ಈಗ ಹಾಸನ ಫುಲ್ JDS ಬೆಲ್ಟ್ ಆಗಿರೋದ್ರಿಂದ ಅಂದ್ರೆ ಇನ್ ಕೇಸ್ ಬಿಜೆಪಿ ಅಭ್ಯರ್ಥಿ ಬಂದ್ರು ಏನ್ ರಾಜಕೀಯ ಬದಲಾಗಲ್ಲ? ರಾಜಕೀಯ ಬದಲಾಗಲ್ಲ. ಅದು ರಾಜಕೀಯ ಏನಪ್ಪಾ ಅಂದ್ರೆ BJP ಇದೆ. ಅಂದ್ರೆ ಮೈತ್ರಿ ಅಭ್ಯರ್ಥಿ ಪರವಾಗಿದ್ದಾರೆ ಜನರು. ಅದೇ ಮೈತ್ರಿ ಪರವಾಗಿಲ್ವಾ? ಇಲ್ಲ, ಅಷ್ಟ್ ಕಾಂಗ್ರೆಸ್ ಇಲ್ಲಕ್ಕೆ ಇಲ್ಲ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಅಲ್ಲ, ಮೈತ್ರಿ ಬಗ್ಗೆ ಏನಾದ್ರು ಅಸಮಾಧಾನ ಇದೆಯಾ ಜನರಲ್ಲಿ? ಇದೆ 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 ಕಾರ್ಯಕರ್ತರಲ್ಲಿ ಇದೆ. ಬೇಜಾರಿದ್ಯಾ ಬೇಡಾಗಿತ್ತು ಮೈತ್ರಿ ಅಂತ? ಏನಿಲ್ಲ, ಎಲ್ರಿಗೂ ಒಗ್ಗಟ್ಟಾಗಿ ಇದ್ ಮಾಡ್ಬೇಕು ಅಂತ ಇದ್ದಾರೆ. ದೇವೇಗೌಡರು ಒಟ್ಟಿನಲ್ಲಿ ದೇವೇಗೌಡರು ಬರ್ಬೇಕು ಅಂತ ನಮ್ಮ ಹಾಸನ ಜಿಲ್ಲೆಯಲ್ಲಿ. ದೇವೇಗೌಡರನ್ನ ಹೊರತುಪಡಿಸಿದ್ರೆ ಯಾರ ಅಭ್ಯರ್ಥಿ ಆಗ್ಬೇಕು? ಅಭ್ಯರ್ಥಿ ಯಾರಾಯ್ತಾರ ಅಂತ ನಮ್ಗೆ ಗೊತ್ತಿಲ್ಲ. ಅದು ಸುಮಲತಾ ಮಂಡ್ಯ ಸುಮಲತಾ ಅವರು. ಇದು ಹಾಸನ ಜಿಲ್ಲೆ ಅಲ್ವಾ, ಇನ್ನ ಯಾರಾಗ್ತಾರ ಅನ್ನೋದು ನಮಗ್ ಗೊತ್ತಿಲ್ಲ ಅಷ್ಟೇ. ಬಟ್ ರಾಜಕೀಯ ಲೆಕ್ಕಾಚಾರ ಎಲ್ಲ ಇವ್ರ ಫೇವರ್ ಇದೆ, ಮೈತ್ರಿ ಅಭ್ಯರ್ಥಿ ಫೇವರ್ ಇದೆ. ಹೌದೌದು, ಹಾಗಾದ್ರೆ ಒಂದು ಅಲ್ಲಿ ವಿನ್ನು ಫಿಕ್ಸ್, ಗ್ಯಾರಂಟಿ ಫಿಕ್ಸ್ ದೇವೇಗೌಡ. ಯಾವಾಗ್ಲೂ ಹಾಸನ ರಾಜಕೀಯ ರೋಚಕವಾಗಿರುತ್ತಲ್ಲ, ಹಾಗಾಗಿ. ಹೌದು, ದೇವೇಗೌಡರು ಇರೋವರೆಗೂ ಮಾತ್ರ ರಾಜಕೀಯ ಇದೆ. ಕುಮಾರಸ್ವಾಮಿ ಅವರು ಒಳ್ಳೆಯವರು. ಅದ್ರ ಬಗ್ಗೆ ಏನ್ ಮಾತಾಡಂಗಿಲ್ಲ, ಅವ್ರ ಕುಟುಂಬ ನಾವು ಏನು ಮಾತಾಡಂಗಿಲ್ಲ. ಒಂದೇ ಎಲ್ಲ ಒಂದು. ಹೌದು, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ನಮ್ಗೆ ಕಾಂಗ್ರೆಸ್ ಅಷ್ಟು ನಮ್ಗಿದಿಲ್ಲ. ಕಾಂಗ್ರೆಸ್ ಏನಿಗೆ ಬರ್ತು ಅನ್ನೋದೇ ಗೊತ್ತಿಲ್ಲ. ಜನಗಳಿಗೆ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಜನಗಳು ಒಟ್ಟಿನಲ್ಲಿ ಜನಗಳಿಗೆ ಮೋಸ ಮಾಡವ್ರೆ, ನಿಮ್ಸ್ ಮೋಸ ಮಾಡವ್ರೆ ಒಟ್ಟಿನಲ್ಲಿ. ಕೊಡ್ಬೇಕಿತ್ತು, ಕೊಡಬೇಡದಾಯ್ತು ಮೇಡಮ್ನವ್ರೆ. ಫ್ರೀ ಕೊಟ್ಟಿದ್ದು ಭಾರಿ ಅಧ್ವಾನ ಆಯ್ತು.
ಫ್ರೀ ಯಾವುದೇ ಕಾರಣಕ್ಕೂ ಕೊಡಬೇಡ್ದಾಯ್ತು. ಇವ್ರು ಏನು ಗೊತ್ತಾ, ಇವ್ರು ಬೇಳೆ ಬೇಯಿಸ್ಕೊಳಕ್ಕೆ ಫ್ರೀ ಇದು ಮಾಡಿದ್ರು ಏನು ಹೇಳಿ, ಅದರಿಂದ ಓಟ್ ಆಗಿದೆ ಹೊರತು ಇನ್ಯಾವುದೇ ಕಾರಣಕ್ಕೂ ಇವ್ರು ಬರ್ತಿದ್ದಿಲ್ಲ. ಎಲ್ಲ ಫ್ರೀ ಅಂತ ಇದು ಮಾಡಿದ್ರು. ಫ್ರೀ ಯಾವ್ದು ಕೊಡ್ತಾವ್ರೆ? ಈ ಕಡೆ ಕೊಡ್ತಾರೆ, ಈ ಕಡೆ ಕಿತ್ಕೋತಾವ್ರೆ. ಹೇಳಿ, ಜನಗಳಿಗೆ ಅನನುಕೂಲ ಆಗಿದೆ, ಅನುಕೂಲ ಇಲ್ಲ, ಅನಾನುಕೂಲನೇ ಜಾಸ್ತಿ ಆಗಿದೆ ಅಷ್ಟೇ. ಅಂದ್ರೆ ಒಂದ್ ಕಡೆ ತಗೊಂಡು ಇನ್ನೊಂದ್ ಕಡೆ ಕೊಡ್ತಿದಾರಾ? ಇದ್ದಾರೆ ಅದೇ. ನಿಮ್ಗೆ ಯಾವ್ದಾದ್ರು ಸಿಗ್ತಾ ಇದೆಯಾ ಗ್ಯಾರಂಟಿ? ನಮ್ಗೆ ಯಾವ್ದು ಇಲ್ಲ ಸೂರ್ಯ, ನಮ್ಗೆ ಯಾವ್ದು ಸಿಕ್ಕಲ್ಲ, ನಾವು ತಗೊಳ್ಳೋದು ಇಲ್ಲ ಅದ್ರ ಬಗ್ಗೆ. ಅವಶ್ಯಕತೆ ಇಲ್ಲ ಗ್ಯಾರಂಟಿ. ಅದ್ರ ಗ್ಯಾರಂಟಿ ಇಲ್ಲ, ನಾವು ತಗೊಳ್ಳೋದು ಇಲ್ಲ ಅದ್ರ ಬಗ್ಗೆ. 5 ವರ್ಷ ಆಡಳಿತ ನಡೆಸುತ್ತಾ ಕಾಂಗ್ರೆಸ್? ಅದು ದೈವಿಚ್ಛೆ, ಅದ್ ನಾವು ಹೇಳೋದಿಕ್ಕೆ ಆಗಲ್ಲ. 5 ವರ್ಷ ನಡೆಸ್ತದೋ ಇಲ್ಲ ಎಲೆಕ್ಷನ್ ಆಯ್ತಿದ್ದಂಗೆ ಇಳಿತಾರೋ ಏನು ಅನ್ನೋ ನಮಗ್ ಗೊತ್ತಿಲ್ಲ. ಹಾಗಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಫೇವರ್ ಇಲ್ಲ, ಬಿಜೆಪಿ ಫೇವರು, ಜೆಡಿಎಸ್ ಫೇವರ್ ಇದೆಯಾ? ಹೌದು ಇದೆ. ನಮ್ದು ಏನಿದ್ರು ಬಿಜೆಪಿ ಫಾರ್ವರ್ಡ್ ಇದೆ ಅಷ್ಟೇ. ಈಗ ಸ್ಟೇಟ್ ಅಲ್ಲಿ ಯಾವ ಅಲೆ ಇದೆ ಸರ್? ಲಾಸ್ಟ್ ಟೈಮು ಮೋದಿ ಅಲೆ ಇದೆ ಅಂತ ಹೇಳ್ತಾ ಇದ್ರು, ಈಗ ಯಾರ ಅಲೆ ಇದೆ? ಅಲ್ಲ ಅಲ್ಲೇ ಅವ್ರದ್ದೇ ಐತಲ್ಲ, ಅವ್ರದ್ದೇ ಇದೆಯಲ್ಲ ಮೇಡಮ್. ಈಗ ಮೋದಿ ಅಲೆ ಈ ಸಲನೂ ಇದೆ ಅಂತನಾ? ಹೌದು, ಅವ್ರದ್ದೇ ಇದೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದೇನು ನಡೀತಾ ಇಲ್ಲ ಅಲ್ಲಿ. ಇವ್ರು ಫೈಟ್ ಮಾಡ್ತಾವ್ರೆ, ಬಟ್ ಇವ್ರದೇ ಅಲ್ಲೇ ಅವ ನಡೀತಾ ಇರೋದು. ಮೋದಿ ಅಲೆಯಿಂದ ಈ ಬಾರಿ ಕೂಡ ಮೈತ್ರಿ ಅಭ್ಯರ್ಥಿಗಳು ವಿನ್ ಆಗ್ತಾರೆ, ಹೆಚ್ಚು ಸೀಟ್ ಬರುತ್ತೆ. ಆಗುತ್ತೆ. ಆ ಕಡೆ ಆ ಗ್ಯಾರಂಟಿ ಪಕ್ಕ ಬಂದೇ ಬರ್ತದೆ. ಇಲ್ಲಿ ಹೆಂಗೋ ಹೇಳಕ್ಕಾಗಲ್ಲ. ನಮ್ಮ ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಅಂದ್ರೆ ಪಕ್ಕ